ಮದುವೆ ಅನ್ನೋ ಶುಭ ಸಮಾರಂಭದಲ್ಲಿ ಹೆಣ್ಣು ಗಂಡು ಎಷ್ಟು ಇಂಪಾರ್ಟೆಂಟೋ ತಂದೆ ಮಾಡಿಸಿರಕ್ಕಂತಹ ಊಟ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬಂದು ಜನಗಳು ಗಂಡು ಹೆಣ್ಣನ್ನು ನೋಡಿಕೊಂಡು ಊಟಕ್ಕೆ ಹೋಗಿ ಅಂತ ಅವರ ತಂದೆ ಅಂದಾಗ ಇವರು ಡೈರೆಕ್ಟ್ ಊಟಕ್ಕೆ ಬಂದಾಗ ಊಟ ಹೆಂಗಿದೆ ಅನ್ನೋದನ್ನೇ ನೋಡೋದು. ಆದ್ದರಿಂದ ಊಟ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಊಟದಲ್ಲಿ ತುಂಬ ಸ್ಪೆಷಲಾಗಿ ಯೂನಿಕ್ಕಾಗಿ ವೆಜ್ಜಲ್ಲೂ ಈ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋ ಕೇಟ್ರಿಂಗ್ ಅಂದರೆ ನಮ್ಮ GNR ಕೇಟ್ರರ್ಸ್ ಅವರು. ಇವ್ರಿಗೆ ಬರೋಬ್ಬರಿ 12 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಮಾಡೋ ಕೆಲಸ ಆಗ್ಬೋದು, ಇವರು ಮಾಡುವಂಥ ಕೇಟ್ರಿಂಗು ಯಾವುದೇ ಒಂದು ಕೇಟ್ರಿನ ಕೈಗೆ ತಗೊಂಡ್ರು ಅಂದರೆ ಆ ಕೆಲಸನ ಅಚ್ಚುಕಟ್ಟಾಗಿ ತುಂಬ ಸ್ವಚ್ಛವಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಊಟಕ್ಕೆ ಅಂತ ಬರೋ ಜನಗಳು ಗುಂಪಲ್ಲಿ ನುಗ್ಗಿ ಎಷ್ಟಾದರೂ ಬರಲಿ, ಸೀಟ್ ಎಲ್ಲಿದೆಯೋ ಅಲ್ಲಿಗೆ ಕರೆದು ಕೂರಿಸಿ ಬಾಳೆ ಎಲೆ ಮೇಲೆ ಒಂದು ಐಟಮ್ ಕೂಡ ಮಿಕ್ಸ್ ಆಗ್ದಂಗೆ ಬಡಿಸಿರುವಂಥ ಕೇಟ್ರಿಂಗ್ ಇದು. ಈ ಕೇಟ್ರಿಂಗ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ನಿಜವಾಗ್ಲೂ ಮಾತೇ ಸಾಕಾಗಲ್ಲ. ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ, ತುಂಬ ಸ್ವಚ್ಛವಾಗೂ ಕೂಡ ಮಾಡ್ತಾರೆ. ಆದ್ದರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಇದ್ರೂ, ಯಾವುದೇ ಫಂಕ್ಷನ್ ಇದ್ರೂ, ನಿಮ್ಮ ಮನೆಯಲ್ಲಿ ಬರ್ಡೇ ಪಾರ್ಟಿ ಆಗ್ಬೋದು, ಗುರುಪ್ರವೇಶ ಆಗ್ಬೋದು, ಯಾವುದೇ ಫಂಕ್ಷನ್ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬರೋ ಜನಗಳು ಹೇಳಬೇಕು, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟನ ಅಂತ. ಆ ರೇಂಜಿಗೆ ಅಡುಗೆ ಮಾಡ್ತಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ನಿಮ್ಮ ಮನೇಲಿ ಪ್ರತಿಯೊಂದು ಯಾವುದೇ ಫಂಕ್ಷನ್ ಇರ್ಬೋದು, ಸಣ್ಣದಾಗ್ಬೋದು, ಚಿಕ್ಕದಾಗ್ಬೋದು, ಯಾವುದೇ ಫಂಕ್ಷನ್ ಇದ್ದರೂ ಇವರು ಕರೆಸಿ ಅಡುಗೆ ಮಾಡಿಸಿ ನಿಮ್ಮ ಬಂದಿರಕ್ಕಂತಹ ಸಂಬಂಧಿಕರಿಗೆ ಊಟ ಬಡಿಸಿದ್ರೆ ನಿಜವಾಗ್ಲೂ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಅವರು ಕೂಡ ತುಂಬ ಹೊಗಳಿ ಹಾಲು ಕುಡಿದಷ್ಟು ಸಂತೋಷ ಪಡ್ತಾರೆ. ನಿಮಗೆ ಹೆಚ್ಚಿನ ಮಾಹಿತಿಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮನೆ ಫಂಕ್ಷನ್ನ ಎಂಜಾಯ್ ಮಾಡಿ. ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು. ಹಾಕಿ ಹಾಂ ಓಕೆ. ಮೇಲೆ ಜಾಸ್ತಿ ಮೇಲಲ್ಲ, ಅಷ್ಟೇ ಸಾಕು. ಹಾಕಿ ಅಣ್ಣ. ಈಗ ರೆಡಿ ಸರ್? ಸಿಂಗಲ್ ಫೋಟೋನಾ ಸರ್? ಬಂದಿದ್ರು ಅಣ್ಣ, ಮುಂದೆ ಬಣ. ನೀವು ಹಂಗೆ ಕವರ್ ಆಗ್ತೀರಾ? ಇಲ್ಲ ಅಷ್ಟೇ.